ಆಯಿಲಿ ಸ್ಕಿನ್ ನೋಡಕ್ ಹೆಂಗಿರುತ್ತೆ, ಸಿಕ್ಕಾಪಟ್ಟೆ ಸ್ಟಿಕ್ಕಿ ಇಲ್ಲ ಅಂದ್ರೆ ಈ ಟಿ ಝೋನ್, ಈ ಫೋರ್ ಹೆಡ್, ನೋಸ್ ಮತ್ತೆ ಚಿನ್ನು, ಈ ಟಿ ಝೋನ್ ಅಲ್ಲಿ ಎಕ್ಸೆಸ್ ಆಯಿಲಿ ಇರುತ್ತೆ, ಸಿಕ್ಕಾಪಟ್ಟೆ ಸ್ಟಿಕ್ಕಿ, ಈ ಬಾಕಿ ಕಡೆ ಸ್ವಲ್ಪ ಕಮ್ಮಿ ಆಯಿಲಿ ಅಂತ ಹೇಳ್ಬೋದು. ಮತ್ತೆ ಫೇಸ್ ವಾಶ್ ಮಾಡ್ಕೊಂಬಂದ್ರು ಕೂಡ ವಿದಿನ್ ಫ್ಯೂ ಮಿನಿಟ್ಸ್ ಅಥವಾ ಹಾಫ್ ಆನ್ ಅವರ್ ಒಳಗಡೆ ಮತ್ತೆ ಅದೇ ಲುಕ್ ಸಿಕ್ಕಿ, ಏನು ಸ್ನಾನ ಮಾಡಿದೆಯಲ್ಲೋ ಅಥವಾ ಮುಖ ತೊಳೆದಿಯಲ್ಲ ಅಂತ ಕೇಳುವಷ್ಟು ನಮ್ಮ ಆಯಿಲ್ ಪ್ರೊಡಕ್ಷನ್ ಇರುತ್ತೆ. ಮತ್ತೆ ಬೆವರಿನ ಜೊತೆನೂ ಸೇರಿಬಿಟ್ಟು ಅಲ್ಲಿ ಪಿಂಪಲ್ಸ್ ಅಂತ ಆಗೋ ಚಾನ್ಸಸ್ ಇರುತ್ತೆ. ಸೊ ಗೊತ್ತಾಯ್ತು ನಿಮಗೆ ಆಯಿಲಿ ಸ್ಕಿನ್ ಅಂದ್ರೆ ಏನು, ಯೂಶಲಿ ಯಾವ ಇದರಲ್ಲಿ ಇರುತ್ತೆ ಅಂತ ಹೇಳಿ. ಅದನ್ನು ತಡೆಗಟ್ಟಬೇಕು ಅಂತಂದ್ರೆ ನಾವು ಇಲ್ಲಿ ಆಯಿಲ್ ಬ್ಯಾಲೆನ್ಸು ಆಲ್ರೆಡಿ ಜಾಸ್ತಿನೇ ಇದೆ. ಸೊ ವಾಟರ್ ಬ್ಯಾಲೆನ್ಸ್ ನಾವು ಸ್ವಲ್ಪ ಇನ್ಕ್ರೀಸ್ ಮಾಡಿದ್ರೆ ಮತ್ತೆ ಆಯಿಲ್ ಬ್ಯಾಲೆನ್ಸ್ ಸ್ವಲ್ಪ ಕಮ್ಮಿ ಮಾಡಬೇಕು. ಸೊ ಅವಾಗ ಎರಡು ಬ್ಯಾಲೆನ್ಸ್ ಆಗುತ್ತೆ. ನಾವು ಏನು ಪ್ರಾಡಕ್ಟ್ ಯೂಸ್ ಮಾಡಬೇಕು ಅಂದರೆ ವಾಟರ್ ಕಂಟೆಂಟ್ ಜಾಸ್ತಿ ಇರೋ ಪ್ರಾಡಕ್ಟ್ಸು, ಜೆಲ್ ಬೇಸ್ಡು, ಜೆಲ್ ಕ್ರೀಮ್ಸು, ಆ ಥರದ್ದನ್ನು ನಾವು ಮಾಯ್ಶ್ಚರೈಸರ್ ಆಗಿ ಯೂಸ್ ಮಾಡಬೇಕು. ಅಥವಾ ಮಾಯ್ಶ್ಚರೈಸರಲ್ಲಿ ಬರೆದಿರುತ್ತೆ ಫಾರ್ ಆಯಿಲಿ ಸ್ಕಿನ್ ಅಂತ, ಆ ಥರದ್ದು ನಾವು ಉಪಯೋಗಿಸ್ಬೇಕು. ಅದರಲ್ಲಿ ಆಯಿಲ್ ಕಂಟೆಂಟ್ ತುಂಬ ಕಮ್ಮಿ ಇರುತ್ತೆ. ಸೊ ನಮ್ಮ ಆಲ್ರೆಡಿ ಆಯಿಲ್ ಇರೋದ್ರಿಂದ ಅದರಲ್ಲಿ ಬ್ಲಾಕೇಜು ಮಾಡಲ್ಲ, ನಮಗೆ ಎಷ್ಟು ಬೇಕೋ ಅಷ್ಟು ಮಾಯ್ಶ್ಚರೈಸರು ಕೊಡುತ್ತೆ. ಅದು ಬಿಟ್ಟು ಫೇಸ್ ವಾಶು, ಸ್ಕಿನ್ ಕೇರು ನಾವು ರೆಗ್ಯುಲರಾಗಿ ಮಾಡಲೇಬೇಕು. ಇಲ್ಲ ಅಂದರೆ ಮತ್ತೆ ಆಯಿಲ್ ಬ್ಯಾಲೆನ್ಸ್ನ ಅಥವಾ ವಾಟರ್ ಬ್ಯಾಲೆನ್ಸ್ನ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಅದ್ರ ಜೊತೆಗೆ ಸನ್ಸ್ಕ್ರೀನ್ನ ಮರಿಲೇಬಾರ್ದು.